ಯಾವುದೇ ಹಿಸ್ಟಾರಿಕಲ್ ಆಗಿ ಆಗ್ತಿಲ್ಲ. ನಮ್ಮ ಒಳಗೆ ನಡೆದಿರುವಂತ ನಡೆಯಬಹುದಾದಂತ ಒಂದು ಘಟನೆ ಯಾಕೆ ಮಾಡಿ ಇನ್ನು ನೋಡ್ತೀನಿ ನನಗೆ ಭೇಟಿಯಾಗಕ್ಕೆ ಬಂದಾನು ಬಾದಿನ ಮೇಲೆ ನನ್ನ ದೇವಸ್ಥಾನ ತಿಳ್ಕೊಂಡಿኛ ಅರಕಕ್ಕೆ ಹಂಗಿರ್ಲಿಲ್ಲ. ಗಾಡಿ ಎಲ್ಲಿಂದ ಬಂತಂದ ಕ್ಯಾಂಟೀನ್ ಸೈ ಹಿಂದೆ ನೋಡ್ತಾನೆ ಹಿಂದಿನ ಸೀಟ್ ಖಾಲಿ ಇಲ್ಲ. ಹಿಂದಿನ ಸೀಟ್ ಖಾಲಿ ಇದ್ರಂದ್ರ ಯಾರೋ ಕುಂತಿರ್ರು ಅಂತ ರೋಬೋಟದ ಯೂನಿವರ್ಸಿಟಿ ಆಗಿರ್ತಾರೆ. ನನಗೆ ನಿಶ್ಚಯ ಆಗೈತಿ ನಿಮಗೆ ಕೇಳಿ ಅವನ ದೋಸ್ತ ಬಾದಿನ ಮೇಲೆ ಬಂದಾನು ಅಂತ ಹೇಳಿ ಕರ್ಕೊಂಡ್ ಚಾಪ ಕುಡಿಸ್ತಾನು ಒಂದ್ ಮಡಿನ್ಯ. ನಾ ಮೊದಲ ಕುಡ್ದಿಲ್ಲ ಅವೇನ್ ಮಾಡಿಬಿಟ್ಟ, ಇಲ್ಪ ದೋಸ್ತ ನಾಳೆ ನನ್ನ ಎಕ್ಸಾಮ್ ಅದಾವು, ಈಗ ಸ್ವಲ್ಪ ಕೆಳಗ ಕಂಬೈನ್ ಸ್ಟಡಿ ಐತಂತ ಗಾಡಿ ಬಿಟ್ಕೊಂಡು ಹೋಗ್ಬಿಟ್ಟ. ಎಲ್ಲಿ ಹೋಗ್ತಾನ ಅಂತ ನೋಡ್ತಾನಿ, ಕೆಳಗ ಅದ ಯಾವ್ದೋ ಗಾರ್ಡನ್ ಐತಲ್ರಿ ಅಲ್ಲಿ ಹೋಗ್ಬಿಡ್ರಿ. ಅವ್ರ ಹುಡುಗಿ ಕರ್ಕೊಂಡ್ರೆ ನಿಮ್ಗೆ ಯಾಕೆ ಫಸ್ಟ್ ಸಂಗಟ ಅಂತ ಕೇಳ. ನಮ್ಮ ಹುಡುಗಿಗಳಿಲ್ಲ ನನ್ನಾಕಿ ನಾ ಕೂಡ್ದ್ವಿ ಅಂತ ಬಾಗಲ ಹೋಯ್ತು ಅಂದ್ರೆ ಓದ್ ನಾಯಿ ಬಂದು ಕೂಡ್ದ್ಮೇಲೆ ಒಯ್ಯಾಕೈತು ಅಂತ ಹೇಳಿ ಬೈತಿತ್ತಪ್ಪ. ಈಗ ನನಗೆ ಬೈಯವ್ರು ಯಾರು ಈ ಕುಡುಕರಿ ಕತ್ತಿ ಕೇಳಕ್ಕೆ ಎಷ್ಟು ಇಂಟ್ರೆಸ್ಟ್ ಐತಿ ನಿಮಗೆ ಕೇಳ್ಬಿಡ್ತಾರೆ. ಅದೇನಾಗಿತ್ತಂದ್ರಿ, ನಾ ಮೊದಲ ಆಗ 16-17 ವರ್ಷಕ್ಕೆ ತಗೋತೀನಿ. ಅದ ಪಾಪ ಸಾಲಿ ಹೋಗಿತ್ತು ಹುಡುಗಿ ಕರ್ಕೊಂಡ್ ಬಂದ ಮೈನಲ್ಲಿ ಅಂತಂದ್ರು ನಾನೇ ಮದುವೆಯಾರ ಎಂಜಾಯ್ ಮಾಡ್ಕೊಂಡು ಇರ್ಬೇಕಲ್ಲಪ್ಪ ಮತ್ತೆ ಆ ಕುಡುಕಾದಿ ಅಂತ ಸಹಜ. ಓ ಸ್ವಲ್ಪ ಆದ್ರೆ ನಿಂದಿರ್ತಾನೆ. ಮೊದಲನೆಯ ಹೆರಿಗೆ ಸಂದರ್ಭದಲ್ಲಿ ನಮ್ಮ ಊರಾಗ ನಮ್ ಗೌಡ್ ಕರೆದ್ರಿ ಮಗನ ಅಂತ ಕರಿಯಾಕ ಕಳಿಸಿದ್ರು. ನಾನು ಹೋಗಿ ಗೌಡ್ರೆ ಅವಾಗ ಮನಿ ಕೆಲಸ ಹಿಂಗಿಂಗ್ ಇತ್ತು, ಮನಿ ಹಿಂಗಿಂಗ್ ಮಾಡಿ ಬಾಪ್ ನಾ ಅದೇ ಪ್ರಕಾರ ಮಾಡಿ ಬನ್ನಿ. ಅವತ್ತ ನಮ್ ಗೌಡ್ರು ಮಾತಾಡತ್ತಿರು ಬಹಳ ಟೆನ್ಷನ್ ಆಗಿತ್ತು. ನಮ್ ಗೌಡ್ರಿಗೆ ಏನು ಟೆನ್ಷನ್ ಆಗಿತ್ತು ಅಂದ್ರ ನಮ್ ಗೌಡ್ರಲ್ಲಿ ಯಾರ ತಿಳ್ಕೊಂಡಿರಿ, ಮಾಜಿ MLA ಮುಂದೆ ಬರೋ TP JTP ಅವ್ರ ಮಗನ ನಿಂದಿರ್ತಾ ಇದ್ರು. ಮಗನ ನಿಲ್ಲಿಸ್ಬೇಕಾಗಿತ್ತು. ಅಪ್ ಕಮ್ಮಿಂಗ್ MLA ಮುಂದಿನ MLA ಮಾಡೋರಿದ್ರು. ಅರೆ ನಮ್ ಗೌಡ್ರು ಫುಲ್ ಚೀಟಿ ಆಗಿಬಿಟ್ಟಿತ್ರಿಪ್ಪ. ನಮ್ ಗೌಡ್ರು ಎಲೆಕ್ಷನ್ ಹೆಂಗ ಮಾಡ್ತಾರಂದ್ರಿ, ರಾತ್ರಿ ನಮ್ಮಂತ ಅಣ್ಣಗಳು ಹಿಡ್ಕೋತಾರ. ಎಲ್ಲ ನಮ್ಮಂತ ಇಟ್ಕೊಂಡು ಗುಂಡು ಫ್ರೀ
ಬಿಡ್ತಾರೆ. ನಾವೇನು ಓಟ್ ಹಾಕ್ತಂದ್ರಿ ಎಲ್ಲ ಕುಡಿದ ಮನ್ಯಾಗ ಮಕ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ಗೌಡ್ರಿಗೆ ಯಾವ ಟೆನ್ಷನ್ ಅಂದ್ರಿ ಅವ್ರೇನ್ ಟಿಪಿ ಜಡ್ಪಿ ನಿಲ್ಲಿಸ್ಬೇಕಂತ ಮಾಡಿದ್ರೆ ಚಿತ್ರ ಮಹಿಳಾ ಮೀಸಲಾತಿ ಆಗ್ಬಿಟ್ಟಿದ್ರಿ. ಆದ್ರೂ ನಮ್ಮ ಗೌಡ್ರು ಬಹಳಷ್ಟು ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಬಿಟ್ರಿಪ್ಪ. ಏನಂತ ನಿರ್ಣಯಕ್ಕೆ ಮಾಡಿದ್ರು, ನಮ್ಮ ಗೌಡ್ತಿಯವರು ಶರೀರ ಮುಚ್ಚಿಕೊಂಡು ಬೆಳಗ್ಗೆ ಇರೋರು ಅಂತವ್ರು ಇಲ್ಲ ಮುಂದಿನ ಕ್ಯಾಂಡಿಡೇಟ್ ನಾನು ಹೆಂಡತಿ ನಿಂದಿರ್ತಾನೆ ಅಂತ ಹೇಳ್ಬಿಟ್ರಿ. ನಮ್ಮ ಗೌಡ್ತಿಯವರು ಒಂದ್ ಹೆಬ್ಬೆಟ್ಟಲ್ರಿ 2 ಹೆಬ್ಬೆಟ್ಟು. ಅದಕ್ಕೆ ನಾವೇನು ಕುಡಕ್ರಿ ಯಾರು ನಮಗ ವ್ಯವಸ್ಥೆ ಮಾಡ್ತಾರ ಅವ್ರಿಗೆ ಓಟ್ ಹಾಕೊಂತ ತಿಳ್ಕೊಬೇಡ್ರಿ. ನೀ ಹೇಳ್ತೀನಿ ಅವ್ರಂದ್ರೆ ನಾವ ಆದ್ರೆ ಈ ಹುಡುಗನ ಮಾತು ನಿಷೇಧ ಹಂಗ ಬಾಳತ್ತವ್ರಿ. ಅದಕ್ಕೆ ನಿಮಗೆಲ್ಲ ತಿಳಿಸೋದೇನಂದ್ರ ಕುಡಿಬೇಡ್ರಿ, ಹೋಗಿ ಹೇಳ್ತೀನಿ ಓದಿಬೇಡ್ರಿ, ಬಾಲ್ಯ ವಿವಾಹ ಮಾಡ್ಕೋಬೇಡ್ರಿ, ಎಲೆಕ್ಷನ್ ಟೈಮ್ನಾಗ ಚಂದ ಹೋಗಿ ಒಳ್ಳೆ ವ್ಯಕ್ತಿ ಓಟ್ ಹಾಕ್ರಿ ಅಂತ ಹೇಳಿ ಈ ಒಂದು ಸ್ಕೀಟ್ ಮುಗಿಸ್ತೀನಿ. ಧನ್ಯವಾದ.